ನಾನು ಟ್ರಯಲ್ ಮಾಡೋಣ ಅಂತ ಅಂದ್ಬಿಟ್ಟು ಇದಕ್ಕೊಂದಕ್ಕೆ ಮಾಡಿದೆ. ಟಾಪ್ ಕ್ವಾಲಿಟಿ ಬಂದಿದೆ, ನಂಬರ್ 1 ರಿಸಲ್ಟ್. ಮಾರ್ಕೆಟ್ಗೆ ಎತ್ಕೊಂಡೋಗಿದೆ, ಮಾರ್ಕೆಟಲ್ಲಿ ಟಾಪ್ ರೇಟ್ ಹೋಗಿದೆ. 50 ರೂಪಾಯಿ ಜಾಸ್ತಿ ಮಾರಿದ್ದೀನಿ. 50 ರೂಪಾಯಿ ಅವತ್ತು ಮಾರ್ಕೆಟಲ್ಲಿ ಕೇಳೋರೇ ಇಲ್ಲ. 50 ರೂಪಾಯಿ ಜಾಸ್ತಿ ಮಾರಿದ್ದೀನಿ ಅವತ್ತು. ತುಂಬ ಖುಷಿಯಾಗಿದೆ ಸರ್, ಯಾಕಂದ್ರೆ ಕಲರ್ ಹಂಗೆ ಇದೆ, ದಪ್ಪನೂ ಬಂತು, ಗ್ರೋತು ಚೆನ್ನಾಗಿ ಬಂತು. 2 ವರ್ಷದಲ್ಲಿ ಇದೆ ಟಾಪ್ 1. ಎಲ್ಲ ಚಿಕ್ಕಬಳ್ಳಾಪುರ ರೈತ ಬಂಧುಗಳಿಗೆ ನಮಸ್ಕಾರ. ನನ್ನ ಹೆಸರು ಅಭಿಷೇಕ್ ಅಂತ, ಟಿಮ್ಯಾಕ್ ಅಗ್ರೋ ಕಂಪ್ನಿ ಕಡೆಯಿಂದ ಬಂದಿದ್ದೀವಿ. ಇವತ್ತು ತಮ್ಮನಾಯಕನಹಳ್ಳಿಯಲ್ಲಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು, ಚಿಕ್ಕಬಳ್ಳಾಪುರ ತಾಲೂಕು, ನಾರಾಯಣ ಸ್ವಾಮಿ ಅನ್ನೋರ ವಾನಿಶ್ ತೋಟದಲ್ಲಿದ್ದೀವಿ. ಇವತ್ತು ನೋಡ್ಬೋದು ನೀವು, ಇವ್ರದ್ದು ತುಂಬ ಚೆನ್ನಾಗಿ ಸ್ಟಾಕ್ ಲೆಂತು ಮತ್ತೆ ದಪ್ಪ ಬಂದಿದೆ, ಕಲರ್ ಬಂದಿದೆ, ಸೈಜು ಕಲರ್ ಬಂದಿದೆ, ಚೆನ್ನಾಗಿ ಬಂದಿದೆ. ಇದಕ್ಕೆ ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ, ಯಾರು ಹೇಳಿದ್ರು ಅಂತ ಅವ್ರಿಗೆ ಕೇಳೋಣ. ನಮಸ್ತೆ ಸರ್. ನಮಸ್ತೆ. ನೀವು ನಿಮ್ಮ ತೋಟ ಚೆನ್ನಾಗಿದೆ ಅಂತ ಭಾಳ ಖುಷಿಯಾಗಿದ್ದೀರಿ ಇವತ್ತು. ತುಂಬ ಖುಷಿಯಾಗಿದೆ ಸರ್, ಯಾಕಂದ್ರೆ ಕಲರ್ ಹಂಗೆ ಇದೆ, ದಪ್ಪನೂ ಬಂತು, ಗ್ರೋತು ಚೆನ್ನಾಗಿ ಬಂದಿದೆ, ಕಲರ್ ಎಲ್ಲ ಚೆನ್ನಾಗಿ ಬಂದಿದೆ. ಏನು ಪ್ರಾಡಕ್ಟ್ ಯೂಸ್ ಮಾಡಿದ್ರಿ ಸರ್? ಬೇಸಾಯ ತೊಗೊಂಬಂದಿ ಚಿಕ್ಕಬಳ್ಳಾಪುರದಲ್ಲಿ ಹೇಳಿದ್ರು ಅವರು. ನಾನು ಟ್ರಯಲ್ ಮಾಡೋಣ ಅಂತ ಅಂದ್ಬಿಟ್ಟು ಇದಕ್ಕೊಂದಕ್ಕೆ ಮಾಡಿದೆ, ಟಾಪ್ ಕ್ವಾಲಿಟಿ ಬಂದಿದೆ. ಯಾರು ಹೇಳಿದ್ರು ಸರ್ ಇದು ಪ್ರಾಡಕ್ಟ್? ನವಯುಗ ಅವರೇ ನಮ್ಮ ಇದು ಎಲ್ಲಿ ನಾನೇನು ಇದು ಮಾಡಲಿಲ್ಲ, ಪಾಪ ಅವರೇ ಫಸ್ಟ್ ಹೇಳಿದ್ದು ಮಾಡಿ ನೋಡಿ ಅಂತ ಅಂದ್ಬಿಟ್ಟು. ಇದು ಗ್ರೋತ್ಗೆ ಇದು ಕೊಟ್ಟರು. ಇನ್ನೊಂದು ಇದರಲ್ಲೇ ಚಿಗುರ್ಗೂ ಇದೆ, ಅದು ಇನ್ನೂ ಕೊಡಲಿಲ್ಲ, ಅದು ಕೊಡ್ತೀನಿ. ನೆಕ್ಸ್ಟು ಇನ್ನೊಂದು ಮೇರಬಲ್ ಇದೆ, ಅದ್ರ ಕೊಡ್ತೀನಿ. ಇದು ಎಷ್ಟು ಎಕರೆ ಪ್ಲಾಟ್ ಇದೆ ಸರ್ ನಿಮ್ಮದು? ಇದು ಒಂದು 3/4 ಎಕರೆ ಇದೆ. ಇದು 3 ಎಕರೆಗೆ 5 kg ಬಿಟ್ಟಿದೆ. 5 kg ಬಿಟ್ಟಿದೆ. 5 kg ಎಷ್ಟು ದಿನ ಆಯ್ತು ಸರ್ ಬಿಟ್ಟು? 10 ದಿನ ಆಯ್ತು. ಟಾಪ್ ಕ್ವಾಲಿಟಿ, ನಂಬರ್ 1 ರಿಸಲ್ಟ್. ಮಾರ್ಕೆಟ್ಗೆ ಎತ್ಕೊಂಡೋಗಿದೆ, ಮಾರ್ಕೆಟಲ್ಲಿ ಟಾಪ್ ರೇಟ್ ಹೋಗಿದೆ. ಹೋಗಿದೆ. ಬೇರೆಯವ್ರಿಗಿಂತ ಒಂದು 10-20 ರೂಪಾಯಿ. 50 ರೂಪಾಯಿ ಜಾಸ್ತಿ ಮಾರಿದ್ದೀನಿ. 50 ರೂಪಾಯಿ ಅವತ್ತು ಮಾರ್ಕೆಟಲ್ಲಿ ಕೇಳೋರೇ ಇಲ್ಲ. 50 ರೂಪಾಯಿ ಜಾಸ್ತಿ ಮಾರಿದ್ದೀನಿ ಅವತ್ತು. ಅದೇ ಅಂಗಡಿ ಹತ್ರ ಹೋಗಿದ್ವಿ, ಏನಪ್ಪ 2,500 ಈ ಒಂದು 5 kg ಬ್ಯಾಗ್ಗೆ ಅಂದರೆ ನನಗೆ ಒಂಥರ ಇದಾಯಿತು. ಆರಾಮಾಗಿ ಒಂದು ಮೂಟೆನೇ ತೊಗೊಂಡ್ಬಿಡ್ಬೋದು, ಒಂದು ಮೂಟೆ ಬೇಸಾಯ ಬಂದ್ಬಿಡುತ್ತೆ. ಯಾವುದೋ ಇದು ಬಂದಿದೆ 924 ಅಂತ ಅಂದ್ಬಿಟ್ಟು 2,100 ರೂಪಾಯಿ ಅದೇ ತಂದು ಬಿಟ್ಬಿಡ್ಬೋದೆ. ಹೆಂಗೋ ಹೋಗಿದ್ದು ಒಂದು ಬ್ಯಾಗ್ ಬಿಡೋಣ ಅಂತ ಅಂದ್ಬಿಟ್ಟು ಇದನ್ನ ಟ್ರಯಲ್ ಮಾಡಿದೆ. ಏನು ಸರ್, ಏನು ಡಿಫ್ರೆನ್ಸ್ ಕಾಣಿಸ್ತು? ಕಟ್ಟಿನೂ ಚೆನ್ನಾಗಿ ಬಂದಿದೆ, ಗ್ರೋತು ಚೆನ್ನಾಗಿ ಬಂದಿದೆ, ಕಲರು ಚೆನ್ನಾಗಿ ಬಂದಿದೆ. ಇದರಿಂದ ಹೂವನು ಫುಲ್ಲು ಕ್ರಾಪ್ ಬಂದಿದೆ ಇವಾಗ. ಓಕೆ. ಮುಂಚೆ ಇಷ್ಟು ಬಂದಿರಲಿಲ್ಲ ಕ್ರಾಪ್, ಇದೇ ಫಸ್ಟ್ ಟೈಮ್ ಈ ಥರ ಬಂದಿರೋದು ತೋಟದಲ್ಲಿ. ಇದು 2 ವರ್ಷ ಆಯ್ತು ಹಾಕಿ, 2 ವರ್ಷ ಆಯ್ತು. ಇದು 3ನೇ ವರ್ಷ. 3ನೇ ವರ್ಷದಲ್ಲಿ ಇದೇ ಟಾಪ್ ಐಟಮ್ ಬಂದಿರೋದು. ಟಾಪ್ ಇದೇ ಥರ ಯೂಸ್ ಮಾಡಿ ಸರ್. ಮೇರಾಪುಲ್ಗೆ ಮಾಡ್ತೀನಿ ಇವಾಗ. ಬೇಗ ರೇಟ್ಗಳು ಇದೆ. ಅದೇ ಥರ ನಿಮ್ಮ ಭಾಗದಲ್ಲಿರೋ ರೈತರಿಗೆ ಇದನ್ನ ಯೂಸ್ ಮಾಡಿದರೆ ಯಾವ ಥರ ಬೆಳೆ ತೆಗಿಬೋದು ಅಂತ ನೀವು ಅವ್ರಿಗೆ ಒಂದ್ಸಲ ಸಜೆಷನ್ ಮಾಡಿ. ಅಲ್ಲ, ಇವಾಗ ನಾವು ಮಾಡಿದ್ದೀವಿ, ಬೇಕಾದ್ರೆ ನಮ್ಮ ರೈತರು, ನಾನು ಅಲ್ಲಿ ಎಲ್ಲ ಇದು ಮಾಡ್ತಾ ಇದ್ದೀನಿ, ನಮ್ಮ ಮಾರ್ಕೆಟಲ್ಲಿ ಬಂದು ನೋಡಲಿ, ಅವರು ನಮ್ಮ ರೈತರೆಲ್ಲನೂ ಬಂದು ನೋಡಲಿ, ಅವ್ರಿಗೂ ಹೇಳ್ತಾ ಇದ್ವಿ ಈ ಥರ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ನಾನು ನಮ್ಮ ಕಸ್ಟಮರ್ಸ್ಗೆಲ್ಲನೂ ಹೇಳ್ತಾ ಇದ್ದೀನಿ. ನಮ್ಮ ರೈತರು ಅಲ್ಲಿ ಬರ್ತಾರಲ್ಲ, ಅಲ್ಲೆಲ್ಲ ಹೇಳ್ತಾರೆ, ಏನಪ್ಪ ಹಂಗೆ ಬೆಳೆದಿದೆ ಅಂತ ಅಂದ್ಬಿಟ್ಟು. ಮಾರ್ಕೆಟಲ್ಲಿ ಗೌಡ್ರೆ ಅವರು ಅಭಿ ಹತ್ರ, ಇವನ ಹತ್ರ ಎತ್ಕೊಂಡು ಭುವನ್ ಹತ್ರ, ಏನೋ ನಾವು ವ್ಯಾನಿಶ್ ಹಿಂಗೆ ಬೆಳೆದಿದ್ದೀವಿ ಅಂತ ಹೇಳ್ತಾರೆ. ಅಲ್ಲಿ ವ್ಯಾನಿಷೇ ಬರಲ್ಲ, ಅಲ್ಲಿ ಮೇಲಿನ ಮಾರ್ಕೆಟ್ ಅವರೇ ಹೇಳ್ತಾರೆ. 2 ವರ್ಷದಲ್ಲಿ ಇದು ಟಾಪ್ 1. 2 ವರ್ಷದಲ್ಲಿ ಇದೆ ಟಾಪ್ 1. ಇದೇ ಥರ ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡಿ ಅಧಿಕ ಇಳುವರಿ ಅಂತ ಬಂದಿದೆ.